ಹಾಯ್ ಸ್ನೇಹಿತರೆ, ಬೆಟ್ಟಕ್ಕೆ ನೀರು ಬಿಟ್ಟಿದ್ದೀನಲ್ಲ, ಪ್ರೆಷರ್ ಜಾಸ್ತಿ ಆಗಿದೆ. ಯಾಕಂದರೆ ಒಂದು 600 ಮೀಟ್ರ್ ಇದೆ. ಅದಕ್ಕೆ ಏರ್ ಔಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಫಿಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇವತ್ತೆಲ್ಲ ಇದೇ ಕೆಲಸನೇ. ಸ್ವಲ್ಪ ಇಷ್ಟುದ್ದ ಕಟ್ ಮಾಡಿಕೊಂಡು ಏರ್ ಔಟ್ ಹಾಕ್ಕೊಬಿಡೋಣ. ಒಂದೆರಡು ಕಡೆ ಹಾಕ್ಕೊಂಡ್ರೆ ಪ್ರೆಷರ್ ಜಾಸ್ತಿ ಆಗಲ್ಲ. ಏರ್ ಹೊಲ್ಟೋಗ್ಬಿಡುತ್ತಲ್ಲ, ಅವಾಗ ನೀರು ಆರಾಮಾಗಿ ಮೇಲ್ಗಡೆ ಹತ್ತುತ್ತೆ. ಏರ್ ಔಟ್ಗೆ ಜಾಸ್ತಿ ತೂತು ಇಕ್ಕೋಬಾರ್ದು, ಸ್ವಲ್ಪ ಮಾತ್ರ ಇಕ್ಕೋಬೇಕು. ಓಹ್, ವಾಟ್ರ್ ಬರ್ತಿದೆ. ನೀರು ನಿಂತೋಗ್ಲಿ, ಯಾಕಂದರೆ ಗಮ್ ಹಾಕ್ತೀನಲ್ವಾ, ಗಮ್ಮು ಅದು ಹಿಡ್ಕೊಳ್ಳಲ್ಲ ನೀರು ಬರ್ತಾಯಿದ್ರೆ. ಎಷ್ಟು ಪ್ರೆಷರ್ ಆಗಿತ್ತಂದರೆ ನೀರು ಮೇಲ್ಗಡೆ ಹೋಗೋವಾಗ ಇದೆಲ್ಲ ಓಪನ್ ಆಗಿಬಿಟ್ಟಿತ್ತು. ಅದಕ್ಕೆ ಗಮ್ ಹಾಕ್ಕೊತಾ ಇದ್ದೀನಿ. ಏರ್ ಔಟ್ ಹಾಕ್ಕೊಳ್ಳೇಬೇಕು ತುಂಬ ದೂರ ಪೈಪ್ಲೈನ್ ಇದ್ದಾಗ. ನಾವು ಸ್ಟಾರ್ಟಿಂಗಲ್ಲಿ ಈ ಒಳಕ್ಕೆ ಮಾತ್ರ ಯೂಸ್ ಮಾಡ್ತಿದ್ವಲ್ಲ, ಅವಾಗೇನು ಅವಶ್ಯಕತೆ ಇರಲಿಲ್ಲ ಏರ್ ಔಟು. ಇವಾಗ ಹೆಚ್ಚು ಕಮ್ಮಿ ಬೆಟ್ಟಕ್ಕೆ 600 ಮೀಟ್ರ್ ದೂರ ಪೈಪ್ಲೈನ್ ಹಾಕಿದ್ದೀನಿ. ಸೊ ಏರ್ ಔಟ್ ಹಾಕಲೇಬೇಕು. ಮಳೆ ಬಿದ್ದಿದ್ರೂ ಬಿಸಿಲು ಕಮ್ಮಿ ಆಗಿಲ್ಲ, ಫುಲ್ ಬಿಸಿಲು, ಫುಲ್ ಹೀಟು. ನೋಡಿ, ಫುಲ್ ಸೆಕೆ ಆಗಿಬಿಟ್ಟಿದೆ. ಇಲ್ಲಿ ಸ್ಪಾನರ್ ಇಡೋಕ್ಕೆ ಜಾಗನೇ ಇಲ್ಲ, ಫಿಟ್ ಮಾಡೋಕ್ಕೆ ಟೈಟಾಗಿ ಏನೇನೋ ಬಾಧೆ ಬೀಳ್ತಾ ಇದ್ದೀನಿ. ಮಣ್ಣು ತೆಗಿಯೋಣಂದರೆ ಇದು ಸೊಟ್ಟು ಜಾಸ್ತಿ ಇದೆ, ದಪ್ಪ ಗಟ್ಟಿ ಜಾಸ್ತಿ. ನೋಡಿ, ಈ ಥರದ ಮಣ್ಣು ತೆಗಿಯೋಕ್ಕೆ ಕೂಡ ಆಗಲ್ಲ. ಅದಕ್ಕೂ ಹಂಗೂ ಹಿಂಗೂ ಬಾಧೆ ಬಿದ್ದು ಫಿಟ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಲೂಸ್ ಇದ್ರೂ ನೀರು ಲೀಕೇಜ್ ಆಗುತ್ತೆ. ಅದಕ್ಕೆ ಫಿಟ್ಟಾಗಿ ಟೈಟ್ ಮಾಡಬೇಕು. ಆಯಿತು, ಫಿಟ್ಟಿಂಗ್ ಆಯಿತು. ಏರ್ ಔಟ್ ಆಗುತ್ತೆ ಅಷ್ಟೇ. ಇನ್ನು ನೆಕ್ಸ್ಟ್ ಕೆಲಸ ಬಂದು ನಲ್ಲಿ ಹಾಕೋದು ಬೆಟ್ಟದಲ್ಲಿ ಗಿಡಗಳಿಗೆ ನೀರು ಬಿಡೋಕ್ಕೆ. ಈ ನೀರಿಗೆ ನೆಲ್ಲೆಲ್ಲ ಹಾಕೋದು ಸ್ಟಾರ್ಟಿಂಗಲ್ಲೇ ಮಾಡಬೇಕಿತ್ತು, ಬಟ್ ಆ ಟೈಮಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ. ಮನೆಲ್ಲ ಮುಚ್ಚಿ ಸ್ವಲ್ಪ ಕಷ್ಟ ಆಯಿತು. ಮತ್ತೆ ಮಣ್ಣು ತೆಗೆದು ಮತ್ತೆ ಆಗಬೇಕು, ಮತ್ತೆ ಮುಚ್ಚಬೇಕು. ಎರಡೆರಡು ಕೆಲಸ ಆಗೋಯ್ತು. ಸ್ಟಾರ್ಟಿಂಗಲ್ಲೇ ಮಾಡಬೇಕಿತ್ತು ಈ ಕೆಲಸ. ಏನು ಮಾಡೋಕ್ಕಾಗಲ್ಲ, ಅವಾಗವಾಗ ಮರ್ತೋಗ್ತೀವಿ. ಇವತ್ತೆರಡು ಮಾತ್ರ ನೆಲ್ಲಿ ಹಾಕ್ತೀನಿ. ನಾಳೆ ಮಿಕ್ಕಿದ್ದು ಹಾಕಿ ಹಾಗೆ ದೇವಸ್ಥಾನ ಹತ್ರ ಪೂಜೆ ಮಾಡಿ ನಾಳೆ ದೇವಸ್ಥಾನ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ನಾಳೆ ಮಾಡ್ಕೊತೀನಿ. ತುಂಬ ಬಿಸಿಲಿದೆ ಸದ್ಯಕ್ಕೆ. ಏರ್ ಔಟು 2 ಕಡೆ, ನೀರು ಬಿಡೋದು 2 ಕಡೆ ಆಗಿಬಿಟ್ಟು ಮನೆಗೆ ಹೋಗೋಣ. ಫೈನಲಿ ನಲ್ಲಿ ಒಂದು ರೆಡಿ ಆಯಿತು. ನೋಡಿ, ಫಿಟ್ಟಿಂಗ್ ಎಲ್ಲ ಆಗಿದೆ. ಇದು ಮತ್ತೆ ಲೀಕೇಜ್ ಏನಾದರೂ ಆಗುತ್ತೇನೋ ಚೆಕ್ ಮಾಡಿಕೊಂಡು ಮಣ್ಣು ಮುಚ್ತೀನಿ. ಅಲ್ಲಿವರೆಗೂ ಮುಚ್ಚಕ್ಕೆ ಹೋಗಲ್ಲ. ಫೈನಲಿ ಲಾಸ್ಟ್ ಇದು. ಇವತ್ತಿಷ್ಟಿಗೆ ಸಾಕು, ನಾಳೆ ನೋಡ್ಕೊಳ್ಳೋಣ. ಯಾಕಂದರೆ ತುಂಬ ಬಿಸಿಲು, ಜಾಸ್ತಿ ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ ಬಿಸಿಲಲ್ಲಿ. ನೋಡಿ, ಫೈನಲಾಗಿ ನಮ್ಮ ದೇವಸ್ಥಾನ ಹತ್ರ ಇವತ್ತು ಪೈಪ್ ಬಿಡ್ತಾ ಇದ್ದೀನಿ. ಇಲ್ಲಿ ಪರ್ಮನೆಂಟಾಗಿ ನೀರು ಯೂಸ್ ಮಾಡ್ಕೊಳ್ಳೋಕ್ಕೆ, ದೇವಸ್ಥಾನಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿದ್ದೀನಿ. ಮೊನ್ನೆನೇ ಆಗಬೇಕಿತ್ತು, ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ, ಸೊ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಓಪನ್ ಇಕ್ಸಿದ್ದೆ, ಯಾಕಂದರೆ ನಾನಿಲ್ಲಿ ಪೈಪೆಲ್ಲ ನಲ್ಲಿ ಎಲ್ಲ ಹಾಕ್ಕೊಳ್ಳೋಕ್ಕೆ. ಇದೆಲ್ಲ ಕ್ಲೋಸ್ ಮಾಡಿಲ್ಲ. ಇಲ್ಲೇ ನಾನು ಮತ್ತೆ ಇಲ್ಲೊಂಥರ ಡ್ಯಾಮ್ ಥರ, ಚಿಕ್ಕ ಡ್ಯಾಮ್ ಥರ ಕಟ್ಟೋದಲ್ಲೇ. ನೋಡಿ, ಈ ಥರ ಪೈಪ್ ಹಾಕ್ಕೊಳ್ಳೋದು, ಇಲ್ಲಿ ಕಲೆಕ್ಷನ್ ಕೊಡೋದು. ಮುಂದೆ ಒಂದು 30 ಮೀಟ್ರ್ ಇದೆ ಪೈಪು. 30 ಮೀಟ್ರ್ ಆಗೋಷ್ಟು ಗಿಡಗಳಿಡೋದು ಮುಂದ್ಗಡೆ. ಆ ಗಿಡಕ್ಕೆಲ್ಲ ನೀರು ಬಿಡೋದು. ಇದೇ ಪ್ಲ್ಯಾನು. ಈ ಥರ ಒಂದು 5-6 ಜಾಗದಲ್ಲಿ ನೆಲ್ಲಿ ಫಿಟ್ ಮಾಡ್ಕೊಬಿಟ್ರೆ ಗಿಡಗಳೆಲ್ಲ ನೀಟಾಗಿ ನೋಡ್ಕೋಬೋದು. ಹಿಂಗೆ ಇವತ್ತು ದೇವಸ್ಥಾನ ತೊಳಿತೀನಿ ನೀರು ಬಿಟ್ಟು. ತುಂಬ ದಿನ ಆಯಿತು. ನೋಡಿ, ಇಲ್ಲಿ ಲೀಕೇಜ್ ಆಗ್ತಿದ್ದಲ್ಲ, ಅದಕ್ಕೆ ಒಂದು ಕ್ಲ್ಯಾಂಪ್ ಎಕ್ಸ್ಟ್ರಾ ಇತ್ತು, ನಲ್ಲಿ ಕ್ಲ್ಯಾಂಪು. ಈ ಪೈಪ್ಗೂ ಈ ಪೈಪ್ಗೆ ಸೆಂಟ್ರಲ್ಲಿ ಫಿಟ್ ಮಾಡಿಬಿಟ್ರೆ ಓಪನ್ ಆಗಲ್ಲ ಅಂತ ಫಿಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ರಿಪೇರಿ ಆಗಿತ್ತು, ಎಲ್ಲ ನೀರು ವೇಸ್ಟ್ ಆಗ್ತಿತ್ತು. ಅದಕ್ಕೆ ಇಲ್ಲೊಂದು ಹಾಕ್ಬಿಟ್ಟೆ.
ನಮ್ಮೂರಲ್ಲಿ ನೀರು ವೇಸ್ಟ್ ಆಗ್ದಂಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಆಗೋಲ್ಲ ಅನಿಸುತ್ತೆ. 24 ಗಂಟೆ ನೀರು ಹೋಗ್ತಾನೆ ಇರುತ್ತೆ. ಈ ಥರ ಎಷ್ಟು ಸತಿ ಹಾಕಿದ್ರೂ ಮತ್ತೆ ಯಾರೊಬ್ರು ಬಂದು ಕಿತ್ತಾಕ್ತಾರೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ಈ ಥರ ಹಾಕಿದ್ದೀನಲ್ವಾ, ಕರೆಕ್ಟಾಗಿ ಒಂದು ವಾರಕ್ಕೆ ಇರಲ್ಲ, ಅದು ಕಿತ್ತಾಕಿರ್ತಾರೆ. ನೋಡಿ ಇಲ್ಲಿ ಹೋಗ್ತಿದೆ ನೀರು, ಹಂಗೆ ಅಲ್ಲಿ ಒಂದು ತೊಟ್ಟಿ ಇದೆ, ತೊಟ್ಟಿಗೂ ಹೋಗ್ತಿದೆ ನೀರು. ತುಂಬ ಪ್ರೆಷರಾಗಿ ಬರ್ತಿದೆ, ಯಾಕಂದರೆ ಮೋಟ್ರ್ ಚೇಂಜ್ ಮಾಡಿದ್ದೀನಿ. ಹಂಗೆ ಎಲ್ಲ ಕಡೆಯೂ ನೀಟಾಗಿ ಫಿಟ್ ಮಾಡಿಬಿಟ್ಟಿದ್ದೀನಿ, ಎಲ್ಲೂ ಲೀಕೇಜ್ ಇಲ್ಲ. ಸೊ ಜೋರಾಗಿ ಬರ್ತಿದೆ ನೀರು, ಎಷ್ಟು ಫೋರ್ಸಾಗಿ ಬರ್ತಿದೆ ನೀರು. ಮಾಡ್ತಾರೆ ಇಲ್ಲಿ, ಪ್ರೆಷರು ಕಮ್ಮಿ ಇದೆ, ಅದಕ್ಕೆ ನೀರು ಸರಿಯಾಗಿ ಬರ್ತಿಲ್ಲ. ಸೊ ಅದಕ್ಕೆ ಒಂಚೂರು ಕೋಲ್ ಜಾಸ್ತಿ ಮಾಡ್ಕೊಂಡು ಬರೀತಾನೆ ಮಾಡೋಣ. ದೇವಸ್ಥಾನ ಫುಲ್ ಗಲೀಜಾಗಿಬಿಟ್ಟಿದೆ, ಅದಕ್ಕೆ ನೀಟಾಗಿ ತೊಳಿತಾ ಇದ್ದೀನಿ. ತುಂಬ ದಿನ ಆಯಿತು ಅನ್ಸುತ್ತೆ ತೊಗೊಂಡು, ಈಗ ಗಂಗೆಲ್ಲ ತುಂಬ ಬಿಟ್ಟಿದೆ. ನೋಡಿ ನಮ್ಮ ಮರುನು ತೆರಿಗೆ ಬೇಗ ಆಗಲಿ ಅಂತ ದೇವಸ್ಥಾನ ನೀಟಾಗಿ ತೊಳಿತಾ ಇದ್ದಾನೆ. ಹಂಗೆ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ಲಾಗ್ರಿ ಗೊತ್ತಿಗೆ ಹೇಗೆ ಬೇಗ ಯೂಟ್ಯೂಬಲ್ಲಿ ನೋಡೋರೆಲ್ಲ ನಮ್ಮ ಅರುಣ್ಗೆ ಸಪೋರ್ಟ್ ಕೊಡಿ. ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಬಂದು ಹೆಲ್ಪ್ ಮಾಡ್ತಿದ್ದಾನೆ ಈ ನಡುವೆ. ಹಂಗೆ ಅವನಿಗೆ 10K ಫಾಲೋವರ್ಸ್ ಮಾಡಿಸೋದು ನನ್ನ ಗುರಿ. ಏನಾದರೂ ಮಾಡಿ 10K ಮಾಡಿಸ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನಕ್ಕಾಗುತ್ತೆ ಅಂತ. ದೇವಸ್ಥಾನ ತೊಳೆದ್ಬಿಟ್ಟು ಹೋಗಿದ ತಕ್ಷಣ ಆಗ್ಬಿಡುತ್ತಣ ಅಂತ ಹೇಳ್ತಾ ಇದ್ದಾನೆ. ಏನು ಅರುಣ್? ನೋಡೋಣ, 10K ಬೇಗ ಆಗ್ಬೇಕಂತ ಪೂಜೆನೂ ಮಾಡ್ತೀನಿ ಇವತ್ತು. ಪೂಜೆನೂ ಮಾಡ್ತೀಯಾ? ಬೇಗ ಮಾಡು. ಅದ್ರ ಜೊತೆಗೆ ಪೂಜೆ ಮಾಡೋ ಜೊತೆಗೆ ಕಷ್ಟನೂ ಬೀಳಬೇಕು. ಬೀಳ್ಬೇಕಣ್ಣ, ಕಷ್ಟ ಬೀಳೋದಕ್ಕೋಸ್ಕರ ಬರಲ್ಲ ಯಾರು. ಫಾಲೋವರ್ಸ್ಗೆ ನೀನು ಪ್ರೂವ್ ಮಾಡ್ಕೋಬೇಕು, ಏನೋ ಒಂದು ಕಷ್ಟ ಬೀಳ್ತಾ ಇದ್ದೀನಿ, ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ಒಳ್ಳೊಳ್ಳೆ ಗಿಡ ಮಾಡ್ತಾ ಇದ್ದೀನಿ ಅಂತ. ನೋಡಿ, ಇದು ಆಲದ ಮರ. ಇದು ಪ್ರತ್ಯೇಕವಾಗಿ ದೇವಸ್ಥಾನ ಹತ್ರನೇ ಇಡೋಣ ಅಂತ ತಗೊಬಂದೆ. ಇದು ಸಾಲು ಮರ ತಿಮ್ಮಕ್ಕ ಅವ್ರ ಹೆಸರಲ್ಲಿ. ಅವ್ರು ತುಂಬ ಮಾಡಿದ್ದಾರೆ ತಾಯಿ ಪರಿಸರಕ್ಕೋಸ್ಕರ. ಅವರು ದಾರಿಯಲ್ಲೇ ನಾವು ನಡ್ಕೊಂಡು ನಮ್ಮದು ಒಂದು ಚಿಕ್ಕ ಅಳಿಲು ಸೇವೆ ಅಷ್ಟೇ. ಸೊ ಇದು ತುಂಬ ದೊಡ್ಡದಾಗಲಿ, ಇಲ್ಲಿ ದೇವಸ್ಥಾನ ಹತ್ರ ನೆರಳು ಸಿಗಲಿ ಯಾರನ್ನ ಬರೋರಿಗೆ ಅಂತ ಈ ಗಿಡ ಇಲ್ಲೇ ಇಡ್ತಾ ಇದ್ದೀನಿ. ನೋಡಿ, ಇದೇ ತರ ಪ್ರತಿಯೊಂದು ಕಡೆನೂ ನೀರಿನ ಸೌಲಭ್ಯ ಇರುತ್ತೆ, ಪ್ರತಿಯೊಂದು ಗಿಡಕ್ಕೂ. ಇದು ಆಲದ ಮರ ತುಂಬಾ ದೊಡ್ಡದಾಗ್ಲಿ, ಒಳ್ಳೆ ನೆರಳು ಕೊಡ್ಲಿ. ನೋಡಿ, ಈ ತರ ಪೈಪ್ ಇದೆ, ನೀರು ಬರ್ತಾ ಇರುತ್ತೆ. ಸೀದಾ ಹಿಂಗೆ ಕೆಳಗಡೆವರೆಗೂ ಗಿಡ ಹಾಕೊಂಡು ಹೋದ್ರೆ ಹಿಂಗೆ ಲೈನಾಗಿ ಅಲ್ಲಿವರೆಗೂ ಮತ್ತೆ ಹಿಡಿದಾಗುತ್ತೆ. ಮತ್ತೆ ಈ ಕಡೆನೂ ಅಷ್ಟೇ, ಬೆಡ್ದಲ್ಲಿ ಆ ಪೈಪ್ ಕಲೆಕ್ಷನ್ ಹಾಕೋಬಿಟ್ರೆ, ಪೈಪಿಂದ, ಪ್ಲಾಸ್ಟಿಕ್ ಪೈಪಿಂದ ಗಿಡ ಹಾಕಿರೋದೆಲ್ಲಕ್ಕೂ ನೀರು ಬಿಡ್ಬೋದು. ಈ ಥರ ಈ ಬೆಟ್ಟನೇ ಅಂತೆ.